Dear students, I am Deepak Ji, Assistant Professor of Commerce, Government First Aid College, Pavagada. Dear students, ನಾವು ಹಿಂದಿನ ವಿಡಿಯೋಗಳಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಚಾಪ್ಟರ್ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ನ ಸೊಲ್ಯೂಷನ್ ಮಾಡ್ತಾ ಇದ್ವಿ. ಅಗೇನ್ ಈ ಒಂದು ಸೆಷನ್ ಅಲ್ಲೂ ಕೂಡ ನಾವು ಆ ಪ್ರಾಬ್ಲಮ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಜಸ್ಟ್ we move on to next problem. Problem number 6. Balance sheet as on 31st March 2019. Balance sheet ಕೊಟ್ಟಿದ್ದಾರೆ. Again preference shares ಇದೆ, equity shares ಇದೆ, debentures, bank loan, sundry creditors, ಇಷ್ಟು liability ಇದೆ. Again asset, land building, plant, goodwill, profit and loss account, stock, debtors. ಇದು ಬ್ಯಾಲೆನ್ಸ್ ಶೀಟ್ ಇರ್ತಕ್ಕಂಥ ಅಸೆಟ್ ಅಂಡ್ ಲಯಬಿಲಿಟೀಸ್. ನಾವು ಯೂಶಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಚಾಪ್ಟರ್ ಅಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿರ್ತಾನೋ ಅದ್ರ ಪ್ರಕಾರ ನಾವು ಸೊಲ್ಯೂಷನ್ ಮಾಡಿರ್ತೀವಿ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಸೊಲ್ಯೂಷನ್ ಮಾಡೋಣ. ಅಡ್ಜಸ್ಟ್ಮೆಂಟ್ ಈ ರೀತಿ ಇದೆ. ದ ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್ ಬೈ ದ ಕೋರ್ಟ್ ಫಾರ್ ದ ಕಂಪನಿ. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು 50 ಈಚ್ ಫುಲ್ಲಿ ಪೇಡ್. ಪ್ರಿಫರೆನ್ಸ್ ಶೇರ್ಸ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಂಬರ್ 2, ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ₹25 ಫುಲ್ಲಿ ಪೇಡ್. ನಂಬರ್ 3, ಡಿಬೆಂಚರ್ ಹೋಲ್ಡರ್ಸ್ to take over stock and book debts in full settlement of the amount due to them. Number 4, eliminate goodwill and profit and loss account of its present value. And number 5, plant value is reduced to 50% of its present value. Then generalize the entries of the above scheme of internal reconstruction and revised balance sheet. ಇದು ಪ್ರಾಬ್ಲಮ್. ಹಾಗಾದ್ರೆ ಒನ್ ಬೈ ಒನ್ ಅಡ್ಜಸ್ಟ್ಮೆಂಟ್ ಪ್ರಕಾರ ಹೋಗೋಣ. ಮೊದಲನೇದು, ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು 50 ಈಚ್ ಫುಲ್ಲಿ ಪೇಡ್ ಅಂತ ಹೇಳಿದ್ದಾರೆ. ನೋಡಿ ನಿಮ್ಮ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ 8,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇದೆ. 100 ಈಚ್ ಇರ್ತಕ್ಕಂಥದ್ದು ದೇ ಆರ್ ರೆಡ್ಯೂಸ್ಡ್ ಟು 50 ಈಚ್. ಅಂದ್ರೆ ₹100 ಇರೋದು ₹50 ಆಗ್ತಾ ಇದೆ. ಹಾಗಾದ್ರೆ ಜರ್ನಲ್ ಎಂಟ್ರಿ, old preference share capital account data 8 lakh to new preference share capital account 4 lakh to capital reduction 4 lakh ಆಗಿರುತ್ತೆ. That means ನಿಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಲ್ಲಿ 8,000 ಪ್ರಿಫರೆನ್ಸ್ ಶೇರ್ಸ್ ಇದೆ, 100 ಈಚ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರತಕ್ಕಂಥದ್ದು ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ರೆಡ್ಯೂಸ್ ಟು 50 ಈಚ್. ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ದೆನ್ ಉಳಿದಿರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹಾಗಾಗಿ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8,000 ಇಂಟು 50 4 lakh ಆಗಿದೆ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakh ಇದೆ, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 lakh ಇದೆ. ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ಗೆ ಜರ್ನಲ್ ಎಂಟ್ರಿ, ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 8 lakh ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 4 lakh ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 4 lakh ಆಗಿದೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಿದೆ, ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ₹25 ಈಚ್ ಫುಲ್ಲಿ ಪೇಡ್. ನೋಡಿ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೇಳಿದಾನೆ 16,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 16 lakh ಹೇಳಿದೆ. ₹100 ಇರ್ತಕ್ಕಂಥ ಫೇಸ್ ವ್ಯಾಲ್ಯೂನ ₹25 ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥದ್ದು ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅಡ್ಜಸ್ಟ್ಮೆಂಟ್ ಅಲ್ಲಿ ರೆಡ್ಯೂಸ್ ಟು 25 ಈಚ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗಿರುತ್ತೆ. ಹಾಗಾದ್ರೆ ಎಂಟ್ರಿ ನೋಡ್ಕೊಳ್ಳಿ,
Old equity share capital account data 16 lakh to new equity share capital account 4 lakh to capital reduction account 12 lakh. Old equity share capital ನೋಡಿ balance sheet ಅಲ್ಲಿ 16,000 shares ಇದೆ, face value 100, 16 lakh ಆಯ್ತು. To new equity share capital 16,000 shares 25 rupees ಆಗಿದೆ, ಹಾಗಾಗಿ 4 lakh. ಇನ್ನು ಉಳಿದಿರೋ ಬ್ಯಾಲೆನ್ಸ್ 12 lakh rupees transfer to capital reduction account. ಹಾಗಾದ್ರೆ ಎಂಟ್ರಿ old equity share capital account data 16 lakh to new equity share capital account 4 lakh to capital reduction account 12 lakh. The next adjustment number 3, debenture holders to take over stock and book debts in full settlement of the amount due to them. ಕಂಪನಿ ಇರ್ತಕ್ಕಂಥ ಡಿಬೆಂಚರ್ ಹೋಲ್ಡರ್ಸ್ ಏನ್ ಮಾಡ್ತಿದ್ದಾರೆ, ಕಂಪನಿ ಇರ್ತಕ್ಕಂಥ ಸ್ಟಾಕ್ ಅಂಡ್ ಡೇಟಾಸ್ ನ ದೇ ಆರ್ ಟೇಕಿಂಗ್ ಓವರ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಅಮೌಂಟ್ ಡ್ಯೂ ಟು ದಮ್. ಅಂದ್ರೆ ಕಂಪನಿಯವರು ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಯ್ತು, ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಕೊಡ್ಬೋದಾಗಿತ್ತು. ಬಟ್ ಅವ್ರೇನ್ ಮಾಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ಓವರ್ ಸ್ಟಾಕ್ ಅಂಡ್ ಡೇಟಾ, ಬುಕ್ ಡೇಟ್ಸ್ ಅಲ್ಲಿ ಡೇಟಾ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಸ್ಟಾಕ್ ಅಂಡ್ ಡೇಟಾಸ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಎಂಟ್ರಿ ಯಾವ ರೀತಿ ಬರೀಬೇಕು, ಮೊದಲು ಡಿಬೆಂಚರ್ ಟ್ರಾನ್ಸ್ಫರ್ ಎಂಟ್ರಿ. ಫಸ್ಟ್ ಡಿಬೆಂಚರ್ ಟ್ರಾನ್ಸ್ಫರ್ ಎಂಟ್ರಿ ಬರೀತೀರಾ. ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 8% ಮಾರ್ಟ್ಗೇಜ್ ಡಿಬೆಂಚರ್ 4 lakh ಇದೆ. ಹಾಗಾದ್ರೆ ಟ್ರಾನ್ಸ್ಫರ್ ಎಂಟ್ರಿ 8% ಮಾರ್ಟ್ಗೇಜ್ ಡಿಬೆಂಚರ್ ಅಕೌಂಟ್ ಡೇಟಾ ಟು 8% ಮಾರ್ಟ್ಗೇಜ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 4 lakh. ದೆನ್ ಸೆಟಲ್ಮೆಂಟ್ ಎಂಟ್ರಿ 8% mortgage debenture holders account data 4 lakh to stock account 2 lakh to debtors account 1,60,000. In ಉಳಿದಿರೋ balance transfer to capital reduction account 40,000. Stock and debtors amount ಎಲ್ಲಿತ್ತು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ನೋಡಿ, ನಿಮ್ಮ ಹತ್ರ ಪ್ರಾಬ್ಲಮ್ ಇದೆ. ಸ್ಟಾಕ್ 2 lakh ಇದೆ, ಡೇಟಾಸ್ 1,60,000 ಇದೆ. ಅವ್ರು ಡಿಬೆಂಚರ್ ಹೋಲ್ಡರ್ಸ್ಗೆ ಸೆಟಲ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದರೆ, ಹಾಗಾಗಿ ಬ್ಯಾಲೆನ್ಸ್ ಇನ್ ಉಳಿದಿರ್ತಕ್ಕಂಥ ಅಮೌಂಟ್ ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀರಾ. ಹಾಗಾದ್ರೆ ಎಂಟ್ರಿ 8% ಮಾರ್ಟ್ಗೇಜ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ 4 lakh to stock account 2 lakh to debtors account 1,60,000 to capital reduction account 40,000 ಆಗಿರುತ್ತೆ. The next adjustment ನೋಡಿ, eliminate goodwill and profit and loss account of its present value. ಎಲಿಮಿನೇಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಗುಡ್ ವಿಲ್ ಅಂಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಂದ್ರೆ ರೈಟ್ ಆಫ್ ಮಾಡಿ ಅಂತ ಹೇಳಿ ಅವ್ರು ಹೇಳಿಲ್ಲ, ನಾವು ಮಾಡೇ ಮಾಡಿರ್ತೀವಿ. ಅದು ಲಾಸ್ಟ್ ಎಂಟ್ರಿ ಬರುತ್ತೆ, ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ದೆನ್ ನಂಬರ್ 5th adjustment, plant value is reduced to 50% of its present value. ಪ್ಲಾಂಟ್ ನ ಡಿಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ, ಡಿಪ್ರಿಸಿಯೇಟ್ ಮಾಡ್ತಾ ಇದರಿಂದ ಅಗೈನ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಇನ್ನೇನಿದೆ, ಜರ್ನಲೈಸ್ ಎಂಟ್ರೀಸ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲ ಮುಗಿದಿದೆ. ಹಾಗಾದ್ರೆ ಇನ್ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ, ನಾವು ಲಾಸ್ಟ್ ಎಂಟ್ರಿ ಪಾಸ್ ಮಾಡಬೇಕು. ಇಟ್ ಈಸ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ಗೆ ನಾವು ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಫಸ್ಟ್ ನೋಡ್ಕೊಬೇಕು. ನೋಡಿ, ನಿಮ್ಮ ಎಂಟ್ರಿಗಳಲ್ಲಿ ಮೊದಲನೇ ಎಂಟ್ರಿಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 4 lakh ಇದೆ ಕ್ರೆಡಿಟ್. ಸೆಕೆಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 12 lakh ಇದೆ ಕ್ರೆಡಿಟ್. ಥರ್ಡ್ ಎಂಟ್ರಿ ಟ್ರಾನ್ಸ್ಫರ್ ಎಂಟ್ರಿ ಅಲ್ಲೇನಿಲ್ಲ. ಫೋರ್ತ್ ಎಂಟ್ರಿ ಡಿಬೆಂಚರ್ ಹೋಲ್ಡರ್ಸ್ ಸೆಟಲ್ಮೆಂಟ್ ಎಂಟ್ರಿ, ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 40,000 ಇದೆ. ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಇರೋವೆಲ್ಲ ಆಡ್ ಮಾಡಿ, ಡೆಬಿಟ್ ಯಾವ್ದು ಇಲ್ಲ ಇದ್ರೆ ಲೆಸ್ ಮಾಡಬೇಕು. ಹಾಗಾದ್ರೆ 4 ಎಂಟ್ರಿಗಳಲ್ಲಿ 3 ಎಂಟ್ರಿಲ್ ಇದೆ. ಹಾಗಾದ್ರೆ 3 ಎಂಟ್ರಿಲಿ ನೀವು ಆಡ್ ಮಾಡ್ತೀರಾ. ಆಡ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಪಾಸ್ ಅ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. Capital reduction account data 16,40,000 to profit loss account 9,80,000 to goodwill account 60,000 to plant account 6 lakh rupees. ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ವಿಲ್ 60,000 ಇದೆ, ಪ್ರಾಫಿಟ್ ಲಾಸ್ ಅಕೌಂಟ್ 9,80,000 ಇದೆ. ಕಂಪ್ಲೀಟ್ ರೈಟ್ ಆಫ್ ಮಾಡ್ತಾ ಇದೀವಿ. ಪ್ಲಾಂಟ್ ರೆಡ್ಯೂಸ್ ಟು 50% ಅಂತೆ,
ಬ್ಯಾಲೆನ್ಸ್ ಶೀಟ್ ಅಲ್ಲಿ 12 lakh ಇತ್ತು, 50% ಮಾಡಿದ್ರೆ 6 lakh ಆಗುತ್ತೆ. ಹಾಗಾಗಿ ಎಲ್ಲ ಅಮೌಂಟ್ ತಗೊಂಡಿದ್ರ ಬ್ಯಾಲೆನ್ಸ್ ಏನಾದ್ರು ಬರುತ್ತಾ ಅಂತ ನೋಡಿ, ಬ್ಯಾಲೆನ್ಸ್ ಯಾವ್ದು ಬಂದಿಲ್ಲ, ಟ್ಯಾಲಿ ಆಗುತ್ತೆ ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಕ್ರಿಯೇಟ್ ಆಗೋದಿಲ್ಲ. ಹಾಗಾದ್ರೆ ಎಂಟ್ರಿ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಂಟ್ರಿ ಏನಾಗುತ್ತೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 16,40,000 to profit and loss account 9,80,000 to goodwill account 60,000 to plant account 6 lakh. So as per the adjustment 5 journal entry ಬಂದಿದೆ. The next ನಾವೇನ್ ಮಾಡಬೇಕು, you have to prepare reconstructed balance sheet. Again reconstructed balance sheet prepare ಮಾಡಬೇಕಾದ್ರೆ first ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಂಡ್ ಎಂಟ್ರೀಸ್ ಎರಡನ್ನು ಕನ್ಸಿಡರ್ ತಗೊಂಡು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀರಾ. ಹಾಗಾದ್ರೆ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2019 ಇದೆ. ಬ್ಯಾಲೆನ್ಸ್ ಶೀಟ್ ಮೊದಲು ಈಕ್ವಿಟಿ ಅಂಡ್ ಲಯಬಿಲಿಟಿ, ಈಕ್ವಿಟಿ ಅಂಡ್ ಲಯಬಿಲಿಟಿ 3 ಹೆಡಿಂಗ್ ಬರುತ್ತೆ. ಒಂದು ಶೇರ್ ಹೋಲ್ಡರ್ಸ್ ಫಂಡ್, ನಂಬರ್ 2 ನಾನ್ ಕರೆಂಟ್ ಲಯಬಿಲಿಟಿ, ನಂಬರ್ 3 ಕರೆಂಟ್ ಲಯಬಿಲಿಟಿ. ನಿಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಇದೆ, 80,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each 8 lakh ಇದೆ. ನಿಮ್ಮ ಎಂಟ್ರಿಯಲ್ಲಿ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಿಮಗೆ 4 lakh ಇದೆ. ನಾವು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೋಬೇಕು ಆಫ್ಟರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ಹಾಗಾಗಿ ಪ್ರಿಫರೆನ್ಸ್ ಶೇರ್ ಬರಿತಾ ಇದ್ದೀರಾ 8,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹50 each 4 lakh ಆಗಿದೆ. ದೆನ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಿಮಗೆ 16,000 equity shares of ₹100 each 16 lakh ಇದೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನಾವು ಜರ್ನಲ್ ಎಂಟ್ರಿ ನೋಡ್ತೀರಾ, ಸೆಕೆಂಡ್ ಜರ್ನಲ್ ಎಂಟ್ರಿಲಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 lakh ಇದೆ. ಅದು ಬಿಟ್ಟು ಬೇರೆ ಎಂಟ್ರಿಗಳಲ್ಲಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಡ್ ಮಾಡಬೇಕಾಗುತ್ತೆ, ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಬೇರೆ ಜರ್ನಲ್ ಎಂಟ್ರಿ ನೀವು ಗಮನಿಸ್ಕೊಂಡು ನಿಮ್ಮ ಹತ್ರ ಆಲ್ರೆಡಿ ಜರ್ನಲ್ ಎಂಟ್ರಿ ಇದೆ, ಅಲ್ಲಿ ಯಾವುದು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಯಾವುದು ಇಲ್ಲ. ಹಾಗಾಗಿ ಇರ್ತಕ್ಕಂಥ ಸೆಕೆಂಡ್ ಜರ್ನಲ್ ಎಂಟ್ರಿ ಇರ್ತಕ್ಕಂಥ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರಿತಾ ಇದ್ದೀರಾ 16,000 ಈಕ್ವಿಟಿ ಶೇರ್ಸ್ ಆಫ್ ₹25 each 4 lakh ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ನೋಡಿ, ಅದರಲ್ಲಿ 8% ಮಾರ್ಟ್ಗೇಜ್ ಡಿಬೆಂಚರ್ ಇದೆ. ಆ ಡಿಬೆಂಚರ್ ತಗೊಳ್ಳೋಕ್ಕಿಂತ ಮುಂಚೆ ಇಫ್ ದೇರ್ ಈಸ್ ಎ ಕ್ಯಾಪಿಟಲ್ ರಿಸರ್ವ್, ಯಾಕಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಂತಕ್ಕಂಥದ್ದು ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಎಂಟ್ರಿ ಲಾಸ್ ಎಂಟ್ರಿಯಲ್ಲಿ ಇರುತ್ತೆ. ಇದ್ರೆ ರಿಸರ್ವ್ಸ್ ಸರ್ಪ್ಲಸ್ ಹೆಡಿಂಗ್ ಅಲ್ಲಿ ತಗೊಬೇಕಾಗುತ್ತೆ. ನಾವು ಆಲ್ರೆಡಿ ಈಗ ತಾನೇ ಜಸ್ಟ್ ಜನರಲ್ ಎಂಟ್ರಿ ಮಾಡಿದ್ವಿ, ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಟ್ಯಾಲಿ ಆಗ್ತಾ ಇದೆ, ಅಲ್ಲಿ ಯಾವುದೇ ರೀತಿ ಕ್ಯಾಪಿಟಲ್ ರಿಸರ್ವ್ ಇಲ್ಲ, ಹಾಗಾಗಿ ಕ್ಯಾಪಿಟಲ್ ರಿಸರ್ವ್ ಬರ್ತಾ ಇಲ್ಲ. ದೆನ್ ಅಗೇನ್ ವಿ ಮೂವ್ ಆನ್ ಟು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್. 8% ಮಾರ್ಟ್ಗೇಜ್ ಡಿಬೆಂಚರ್ ಬ್ಯಾಲೆನ್ಸ್ ಶೀಟ್ 4 lakh ಇದೆ. ಇಲ್ಲಿ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾ ಇಲ್ಲ. ಕಾರಣ ಏನಕ್ಕೆ ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಫುಲ್ಲಿ ಸೆಟಲ್ಮೆಂಟ್ ಮಾಡ್ಬಿಟ್ಟಿದೀವಿ. ಫುಲ್ ಸೆಟಲ್ಮೆಂಟ್ ಆದಾಗ ಆಫ್ಟರ್ ರೀಕನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪಿಯರ್ ಆಗೋದಿಲ್ಲ, ಹಾಗಾಗಿ ಡಿಬೆಂಚರ್ ಇಲ್ಲ. ನೆಕ್ಸ್ಟ್ ಏನಿದೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಬ್ಯಾಂಕ್ ಲೋನ್ ಇದೆ 2 lakh. ಬ್ಯಾಂಕ್ ಲೋನ್ಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಆಗಿಂದಾಗೆ ಬ್ಯಾಂಕ್ ಲೋನ್ 2 lakh rupees ಅಂಡರ್ ನಾನ್ ಕರೆಂಟ್ ಲಯಬಿಲಿಟಿ ಹೆಡಿಂಗ್ ಅಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಂಡೇ ಕ್ರೆಡಿಟಾರ್ಸ್ ಇದೆ 4 lakh. ಅಡ್ಜಸ್ಟ್ಮೆಂಟ್ ಏನಾದ್ರು ಇದೆಯಾ ಕ್ರೆಡಿಟಾರ್ಸ್ ಅಂತ ನೋಡ್ತೀರಾ, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಕ್ರೆಡಿಟಾರ್ಸ್ ಇಲ್ಲ. ಏನು ಅಡ್ಜಸ್ಟ್ಮೆಂಟ್ ಹೇಳಿಲ್ಲ ಅಂದ್ರೆ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬುಕ್ ವ್ಯಾಲ್ಯೂ ಇತ್ತು ಅದೇ ಅಮೌಂಟ್ ನ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀರಾ. ಕರೆಂಟ್ ಲಯಬಿಲಿಟಿ ಹೆಡಿಂಗ್, ಬಿಕಾಸ್ ಸಂಡೇ ಕ್ರೆಡಿಟಾರ್ಸ್ ಇದೆ ಕರೆಂಟ್ ಲಯಬಿಲಿಟಿ, ಐ ಕರೆಂಟ್ ಲಯಬಿಲಿಟಿ ಹೆಡಿಂಗ್ ಅಲ್ಲಿ ಸಂಡೇ ಕ್ರೆಡಿಟಾರ್ಸ್ 4 lakh ತಗೊಂತಾರೆ. ನೆಕ್ಸ್ಟ್ ಏನೇನಾದ್ರು ಈಕ್ವಿಟಿ ಅಂಡ್ ಲಯಬಿಲಿಟಿ ಹೆಡಿಂಗ್ ಅಲ್ಲಿ ಇದೆಯಾ, ಲಯಬಿಲಿಟಿ ಯಾವುದು ಇಲ್ಲ, ಟೋಟಲ್ ಹಾಕೊಳ್ಳಿ 14 lakh ಆಗಿದೆ. ವೆರಿ ಸಿಂಪಲ್. ದೆನ್ ಅಸೆಟ್. ಅಸೆಟ್ ನೋಡಿ ಎರಡು ಹೆಡಿಂಗ್ ಬರುತ್ತೆ, ಒಂದು ನಾನ್ ಕರೆಂಟ್ ಅಸೆಟ್ ಮತ್ತೊಂದು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ದಟ್ ಇಸ್ ಟ್ಯಾಂಜಬಲ್ ಅಸೆಟ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನಿಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 8 lakh ಇದೆ. ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಏನಾದ್ರು ನೋಡೋಣ, ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ, ಹಾಗಾಗಿ 8 lakh rupees ಆಗಿಂದಾಗಿ ತಗೊಂಡಿದ್ರ. ನೆಕ್ಸ್ಟ್ ಪ್ಲಾಂಟ್ ಇದೆ 12 lakh ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಡ್ಜಸ್ಟ್ಮೆಂಟ್ ಇದೆಯಾ, ಎಸ್, ಪ್ಲಾಂಟ್ ನ 50% ಪ್ರೆಸೆಂಟ್ ವ್ಯಾಲ್ಯೂಗಿಂತ 50% ರಿಡಕ್ಷನ್ ಮಾಡ್ತಾ ಇದ್ರೆ.
ನಾವು ಲಾಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ 6 lakh rupees. ಹಾಗಾಗಿ 12 lakh ಅಲ್ಲಿ 6 lakh 50% ಲೆಸ್ ಮಾಡಿ ಇನ್ನು ಉಳಿದಿರೋ ಅಮೌಂಟ್ 6 lakh ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ ವಿಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಅದು ಫುಲ್ ಎಲಿಮಿನೇಟ್ ಆಗ್ಬಿಟ್ಟಿದೆ. ಎಲಿಮಿನೇಟ್ ಆಗಿದೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪಿಯರ್ ಆಗೋದಿಲ್ಲ. ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಟಾಕ್ ಅಂಡ್ ಡೆಟಾರ್ಸ್ ಇದೆ. ಸ್ಟಾಕ್ ಅಂಡ್ ಡೆಟಾರ್ಸ್ ಇದೆ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಅಲ್ಲಿ ಯಾವುದೋ ಐಟಮ್ ತೋರಿಸ್ತಾ ಇಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾಕ್ ಅಂಡ್ ಡೆಟಾರ್ಸ್ ಆರ್ ಟೇಕನ್ ಓವರ್ ಬೈ ಡಿಬೆಂಚರ್ ಹೋಲ್ಡರ್ಸ್ ಇನ್ ಫುಲ್ ಸೆಟಲ್ಮೆಂಟ್. ಯಾವಾಗ ಡಿಬೆಂಚರ್ ಹೋಲ್ಡರ್ಸ್ ಕಂಪನಿ ಇರ್ತಕ್ಕಂಥ ಸ್ಟಾಕ್ ಅಂಡ್ ಡೆಟಾರ್ಸ್ ತಗೊಂಡು ಹೊರಟೋದ್ರು, ಕಂಪನಿ ಅಸೆಟ್ಟೇ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಕರೆಂಟ್ ಅಸೆಟ್ ನಿಲ್. Therefore asset only two, on the land and building 8 lakh, then plant 6 lakh. other non current asset ಅಲ್ಲಿ fictitious asset ಬರಬೇಕು, ಬಟ್ ಅವೆಲ್ಲ ಎಲಿಮಿನೇಟ್ ಆಗಿರುತ್ತೆ, ಹಾಗಾಗಿ ಬರೋದಿಲ್ಲ. Therefore total 14 lakh. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ 14 lakh ಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಾ ಇದೆ. This is solution about this problem. Okay, right. Next problem ಹೋಗೋಣ. Problem number 7. Balance sheet of Dheeraj company as on 31st March 2019. ಬ್ಯಾಲೆನ್ಸ್ ಶೀಟ್ ಇದೆ ಗಮನಿಸ್ಕೊಳ್ಳಿ. ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, 5% ಮಾರ್ಟ್ಗೇಜ್ ಡಿಬೆಂಚರ್, ಸನ್ರಿ ಕ್ರೆಡಿಟರ್ಸ್, ಓನ್ಲಿ 3 ಲಯಬಿಲಿಟಿ ಇದೆ. ಅಸೆಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಫಿಕ್ಸ್ಡ್ ಅಸೆಟ್, ಗುಡ್ ವಿಲ್, ಪ್ರಾಫಿಟ್ ಲಾಸ್ ಅಕೌಂಟ್ ಇದೆ, ಸ್ಟಾಕ್ ಡೆಟಾರ್ಸ್. ಇಷ್ಟು ಅಸೆಟ್ ಇದೆ. ಅಗೇನ್ ವಿ ಹ್ಯಾವ್ ಟು ವ್ಯೂ ದ ಅಡ್ಜಸ್ಟ್ಮೆಂಟ್ ನೋಡೋಣ. The company is to be reconstructed as follows. Point number 1, shares of rupees 100 ought to be reduced to an equal number of fully paid shares of rupees 40 each. Then adu shares kirtakkanಥ adjustment. Number 2, to issue 2000 new shares of rupees 40 each as fully paid up to debenture holders in full settlement. Debenture adjustment ಕೊಟ್ಟಿದ್ದಾರೆ. Then number 3, the amount available is to be utilized in writing off the goodwill and profit and loss account, and the balance in writing down the value of machinery. ಅಂದ್ರೆ ಗುಡ್ವಿಲ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ರೈಟ್ ಆಫ್ ಮಾಡ್ತಾ ಇದ್ರೆ, ಅವ್ರು ಹೇಳಿಲ್ಲ, ನಾವು ರೈಟ್ ಆಫ್ ಮಾಡೇ ಮಾಡ್ತೀವಿ. ಅಂಡ್ ದ ಬ್ಯಾಲೆನ್ಸ್ ಇನ್ ರೈಟಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ಮೆಷಿನರಿ. ಈ ಒಂದು ಪಾಯಿಂಟ್ ನಿಮಗೆ ಲಾಸ್ಟ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡಬೇಕಾದ್ರೆ ಆ ಪಾಯಿಂಟ್ ಎಫೆಕ್ಟ್ ಆಗುತ್ತೆ, ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ಆಥರೈಸ್ಡ್ ಕ್ಯಾಪಿಟಲ್ ಆಫ್ ದ ಕಂಪನಿ 40,000 ಶೇರ್ಸ್ ಆಫ್ rupees 100 each. ಆಥರೈಸ್ಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಗಿವ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಹಾಗಾದ್ರೆ ಒಂದೊಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಪಾಸ್ ಮಾಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್, shares of rupees 100 ought to be reduced to an equal number of fully paid shares of rupees 40 each. ನೋಡಿ, ಹತ್ರ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಶೇರ್ಸ್ ಇದೆ ನೋಡಿ. 38,000 shares of rupees 100 each equity shares, 38 lakh ಇದೆ. 100 rupees ಇರ್ತಕ್ಕಂಥ ಫೇಸ್ ವ್ಯಾಲ್ಯೂನ 40 rupeesಗೆ ಏನ್ ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥದ್ದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅಡ್ಜಸ್ಟ್ಮೆಂಟ್ ಅಲ್ಲಿ 100 rupees ಅದನ್ನ 40 rupees ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಹಾಗಾದ್ರೆ ಎಂಟ್ರಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. 38,000 into 100 ಬ್ಯಾಲೆನ್ಸ್ ಶೀಟ್ ಇದ್ದಿದ್ದು 38 lakh. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 40 rupeesಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. 38,000 into 40, 15,20,000 ಟು ಕ್ಯಾಪಿಟಲ್ ರಿಡಕ್ಷನ್. ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು 22,80,000 ಆಗಿದೆ. ಆಸ್ ಯೂಶುವಲ್ ಸೇಮ್ ಎಂಟ್ರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 38 lakh to new equity share capital account 15,20,000 to capital reduction account 22,80,000. ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿ. ನಂಬರ್ 2, to issue 2,000 new shares of rupees 40 each as fully paid up to debenture holders in full settlement. ಡಿಬೆಂಚರ್ ಹೋಲ್ಡರ್ಸ್ಗೆ ಫುಲ್ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ.
ಹೇಗ್ ಮಾಡ್ತಾ ಇದ್ದಾರೆ, ಡಿಬೆಂಚರ್ ಹೋಲ್ಡರ್ಸ್ಗೆ 2000 ನ್ಯೂ ಶೇರ್ಸ್ ಆಫ್ ರುಪೀಸ್ 40 ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಿದು ಡಿಬೆಂಚರ್? ನಿಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ನೋಡಿ, 2 lakh rupees ಇದೆ. 2 lakh rupees ಇದೆ. 2 lakh rupees ಇರ್ತಕ್ಕಂಥ ಡಿಬೆಂಚರ್ಗೆ ಅವ್ರೇನ್ ಮಾಡ್ತಾ ಇದ್ದಾರೆ, 2000 ನ್ಯೂ ಶೇರ್ಸ್ ಆಫ್ ರುಪೀಸ್ 40 ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಂಟ್ರಿ ಫಸ್ಟ್ ಒಂದು ಟ್ರಾನ್ಸ್ಫರ್ ಅಂಡ್ ಡಿಬೆರಿ 5% ಮಾರ್ಟ್ಗೇಜ್ ಡಿಬೆಂಚರ್ ಅಕೌಂಟ್ ಡೇಟಾ ಟು 5% ಮಾರ್ಟ್ಗೇಜ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 2 lakh. Then settlement entry 5% mortgage debenture holders account data 2 lakh to new equity share capital 2000 shares issue ಮಾಡ್ತಾ ಇದ್ದು 40 rupees 80,000 ಆಯ್ತು. ಇನ್ ಫುಲ್ ಸೆಟ್ಲ್ಮೆಂಟ್ ಅಂದ್ರೆ ಇನ್ನು ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್ ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಹಾಗಾಗಿ 5% ಮಾರ್ಟ್ಗೇಜ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ 2 lakh to new equity share capital account 80,000 to capital reduction account 1,20,000 ಆಗಿರುತ್ತೆ. ಹಾಗಾದ್ರೆ ಡಿಬೆಂಚರ್ ದೇ ಆರ್ ಇಶ್ಯೂಯಿಂಗ್ ಫಾರ್ ದೆಮ್ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ನಂಬರ್ 3, the amount available is to be utilized in writing of the goodwill, profit and loss account and the balance in writing down the value of machinery. Goodwill, profit and loss account write off ಮಾಡಿ and the balance in writing down the value of machinery. ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನಾದ್ರು ಬ್ಯಾಲೆನ್ಸ್ ಉಳಿದ್ರೆ ಆ ಬ್ಯಾಲೆನ್ಸ್ ನ ಪ್ಲಾಂಟ್ ಅಂಡ್ ಮೆಷಿನರಿ ರೈಟ್ ಆಫ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ಅಂದ್ರೆ ಯೂಶಲಿ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಲಾಸ್ ಅಂಡ್ ಯುಟಿಲೈಸೇಷನ್ ಅಲ್ಲಿ ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಬರಿತೀವಿ. ಬಟ್ ಇಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿಗೆ ರೈಟಿಂಗ್ ಡೌನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡೋಣ ಎಂಟ್ರಿ ಅಲ್ಲಿ. ಬೇರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಇದೆಯಾ ಪ್ರಾಬ್ಲಮ್ ಅಲ್ಲಿ ನೋಡ್ಬೋಣ. ಲಾಸ್ಟ್ ಎಂಟ್ರಿ ಪಾಸ್ ಮಾಡೋಕ್ಕಿಂತ ಮುಂಚೆ ಬೇರೆ ಇನ್ನೇದು ಆಥರೈಸ್ಡ್ ಕ್ಯಾಪಿಟಲ್ ಆಫ್ ದ ಕಂಪನಿ ಇದೆ, ಆ ಒಂದು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಹಾಗಾಗಿ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾದ್ರೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಪ್ರಕಾರ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತಾ ಇದ್ದೀವಿ, ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಎಷ್ಟಿದೆ ಬ್ಯಾಲೆನ್ಸ್ ನೋಡಿ, ಮೊದಲನೇ ಜರ್ನಲ್ ಎಂಟ್ರಿಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸ್ ನಿಮಗೆ 22,80,000 ಇದೆ. ಸೆಕೆಂಡ್ ಜರ್ನಲ್ ಎಂಟ್ರಿ ಟ್ರಾನ್ಸ್ಫರ್ ಎಂಟ್ರಿ ಏನೂ ಇಲ್ಲ. ಮೂರನೇ ಜರ್ನಲ್ ಎಂಟ್ರಿ ಡಿಬೆಂಚರ್ ಹೋಲ್ಡರ್ಸ್ಗೆ ಸೆಟ್ಲ್ಮೆಂಟ್ 1,20,000. ಹಾಗಾದ್ರೆ ಎರಡು ಕ್ರೆಡಿಟ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂತೀರಾ, ಆಡ್ ಮಾಡ್ಕೊಂಡ್ಮೇಲೆ ಜರ್ನಲ್ ಎಂಟ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 24 lakh to ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 19,40,000. ಬ್ಯಾಲೆನ್ಸ್ ಅಲ್ಲಿ 19,40,000 ಇದೆ. ಗುಡ್ ವಿಲ್ 4 lakh ಇದೆ, ಎಲಿಮಿನೇಟ್ ಮಾಡಿದೀವಿ, ರೈಟ್ ಆಫ್ ಮಾಡಿದೀವಿ. ಇನ್ನು ಉಳಿದಿರೋ ಬ್ಯಾಲೆನ್ಸ್ ನ ಪ್ಲಾಂಟ್ ಅಂಡ್ ಮೆಷಿನರಿ ಬರೀರಿ ಅಂತ ಹೇಳಿದ್ರೆ ದಟ್ ಈಸ್ ಮೆಷಿನರಿ. ಇನ್ನ ಬ್ಯಾಲೆನ್ಸ್ ಏನಿದೆ ಅದನ್ನ 60,000 rupees ಬರ್ದಿರ್ತೇವೆ. ಹಾಗಾಗಿ 24 lakh ಅಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಗುಡ್ ವಿಲ್ ಅಮೌಂಟ್ 19,40,000 4 lakh ಲೆಸ್ ಮಾಡಿದ್ಮೇಲೆ 60,000 ಬಂದಿದೆ. ಅವರೇ ಪ್ರಾಬ್ಲಮ್ ಅಡ್ಜಸ್ಟ್ಮೆಂಟ್ ಅಲ್ಲಿ ದ ಬ್ಯಾಲೆನ್ಸ್ ಇನ್ ರೈಟಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ಮೆಷಿನರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮೆಷಿನರಿ ಅಂತ ಬರೆದಿದ್ದೀವಿ. ಅವ್ರು ಹೇಳಿಲ್ಲ ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀತಾ ಇದ್ವಿ. ಹಾಗಾದ್ರೆ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಂಟ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 24 lakh to profit and loss account 19,40,000 to goodwill 4 lakh to machinery 60,000 ಆಗಿರುತ್ತೆ. ದೆನ್ ಬ್ಯಾಲೆನ್ಸ್ ಶೀಟ್ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಶೀಟ್, reconstructed balance sheet as on 31st March 2000. Balance sheet equity and liabilities as usual. ಮೂರು ಮೈನ್ ಹೆಡ್ಡಿಂಗ್. ಒಂದು ಶೇರ್ ಹೋಲ್ಡರ್ಸ್ ಫಂಡ್, ನಂಬರ್ 2 ನಾನ್ ಕರೆಂಟ್ ಲಯಬಿಲಿಟಿ, ನಂಬರ್ 3 ಕರೆಂಟ್ ಲಯಬಿಲಿಟಿ. ಫಸ್ಟ್ ಆಥರೈಸ್ಡ್ ಕ್ಯಾಪಿಟಲ್. ನಿಮ್ಮ ಪ್ರಾಬ್ಲಮ್ ಅಲ್ಲಿ 4th ಅಡ್ಜಸ್ಟ್ಮೆಂಟ್ ಅಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ ಆಫ್ ದ ಕಂಪನಿ 40,000 shares of rupees 100 each ಕೊಟ್ಟಿದ್ದಾರೆ. Therefore 40,000 equity shares of rupees 100 each 40 lakh. Authorized capital just balance sheet ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಅಮೌಂಟ್ ಕಾಲಮ್ ನ ಕ್ಲೋಸ್ ಮಾಡಿದ್ವಿ. ಈ ಅಮೌಂಟ್ ಟೋಟಲ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಬೇಕಾದ್ರೆ ನಾವು ತಗೊಳ್ಳೋದಿಲ್ಲ. ದೆನ್ ಇಶ್ಯೂಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್. ಇಶ್ಯೂಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಬಂದಾಗ ನಿಮ್ಮ
ಜರ್ನಲ್ ಎಂಟ್ರಿಯಲ್ಲಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ನೋಡಿ. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಿಮಗೆ ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ 15,20,000 ಇದೆ. ಮತ್ತೆ ಮೂರನೇ ಜರ್ನಲ್ ಎಂಟ್ರಿಯಲ್ಲಿ ಡಿಬೆಂಚರ್ ಸೆಟಲ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದ್ವಿ 80,000. ಎರಡು ಆಡ್ ಮಾಡಿದ್ರೆ ನಿಮಗೆ 16 lakh ಆಗುತ್ತೆ. ಶೇರ್ಸ್ ಆಡ್ ಮಾಡಿದ್ರು ಅಷ್ಟೇ 38,000 ಶೇರ್ಸ್ ಪ್ಲಸ್ ಡಿಬೆಂಚರ್ ಹೋಲ್ಡರ್ಸ್ಗೆ 2,000 ಶೇರ್ಸ್, therefore 40,000 ಶೇರ್ಸ್ ಆಗಿರುತ್ತೆ. 40,000 equity shares of this 100 each, 40 paid up, 16 lakh ಆಯಿತು. ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ನೋಡಿದಾಗ ನಿಮಗೆ ಮೊದಲು ಈಕ್ವಿಟಿ ಶೇರ್ಸ್ ರೆಪ್ರೆಸೆಂಟ್ ಮಾಡಿದೀವಿ. ದೆನ್ ಮಾರ್ಟ್ಗೇಜ್ ಡಿಬೆಂಚರ್ ಇದೆ. ಮಾರ್ಟ್ಗೇಜ್ ಡಿಬೆಂಚರ್ಗೆ ನಾವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ವಿ. ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ ಸೆಟಲ್ಮೆಂಟ್ ಮಾಡಿರೋದ್ರಿಂದ ನಾನ್ ಕರೆಂಟ್ ರೇಟಿಂಗ್ ಅಲ್ಲಿ ಡಿಬೆಂಚರ್ ಯಾವುದು ಬರೋದಿಲ್ಲ, ನಿಲ್ ಆಗುತ್ತೆ. ದೆನ್ ಡಿಬೆಂಚರ್ ಹೋಲ್ಡರ್ಸ್ಗೆ ಈಕ್ವಿಟಿ ಶೇರ್ ಕೊಟ್ಟಿರೋದ್ರಿಂದ ಈಕ್ವಿಟಿ ಶೇರ್ಸ್ ಅದು ಇನ್ಕ್ಲೂಡ್ ಆಗ್ಬಿಟ್ಟಿದೆ. 15,20,000 ಪ್ಲಸ್ 80,000. ಹಾಗಾಗಿ ಡಿಬೆಂಚರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಾ ಇಲ್ಲ, ನಿಲ್. ದೆನ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ನೋಡಿ. ಸಂಡಿ ಕ್ರೆಡಿಟರ್ಸ್ ಇದೆ 2 lakh. ಅಡ್ಜಸ್ಟ್ಮೆಂಟ್ ಏನಾದ್ರು ಇದೆಯಾ ಸಂಡಿ ಕ್ರೆಡಿಟರ್ಸ್ ನೋಡಿ, ಯಾವುದೂ ಇಲ್ಲ ಅಂದ್ರೆ ಸೇಮ್ ಅಮೌಂಟ್ ತೊಗೊಳ್ಳಿ. ಕರೆಂಟ್ ಲಯಬಿಲಿಟಿ ಹೆಡಿಂಗ್ ಸಂಡಿ ಕ್ರೆಡಿಟರ್ಸ್ 2 lakh. therefore ಇನ್ಯಾವುದು ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಟ್ಯಾಲಿ ಮಾಡಿ ಟೋಟಲ್ 18 lakh ಆಗಿದೆ ಈಕ್ವಿಟಿ ಅಂಡ್ ಲಯಬಿಲಿಟಿ. ದೆನ್ ಹಾಗೆ ಅಸೆಟ್ ಬನ್ನಿ. ಅಸೆಟ್ 2 ಹೆಡಿಂಗ್ಸ್, ಒಂದು ನಾನ್ ಕರೆಂಟ್ ಅಸೆಟ್ ಮತ್ತೊಂದು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಟ್ಯಾಂಜಬಲ್ ಅಸೆಟ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್ ಇದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 lakh ಇದೆ. ಅಡ್ಜಸ್ಟ್ಮೆಂಟ್ ಏನೋ ಇದೆಯಾ ಅಂತ ನೋಡ್ತೀರಾ, ಏನು ಇಲ್ಲ. ಹಾಗಾಗಿ 2 lakh rupees ಹಾಗೆ ರೆಪ್ರೆಸೆಂಟ್ ಮಾಡಿದ್ರಿ. ಪ್ಲಾಂಟ್ ಅಂಡ್ ಮೆಷಿನರಿ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 5,20,000 ಇದೆ. ಪ್ಲಾಂಟ್ ಅಂಡ್ ಮೆಷಿನರಿ ನಾವು ಯುಟಿಲೈಸೇಷನ್ ಆಫ್ ಕ್ಯಾಪ್ ರಿಡಕ್ಷನ್ ಅಲ್ಲಿ ರೈಟ್ ಆಫ್ ಮಾಡಿದೀವಿ 60,000 rupees. ರೈಟ್ ಆಫ್ ಮಾಡಿದ್ರ ಅಂತ ಹೇಳಿದಾಗ ನೀವು ಆ ಅಮೌಂಟ್ ನ ಲೆಸ್ ಮಾಡಿ. ಹಾಗೆ 5,20,000 ಮೈನಸ್ 60,000 4,60,000 ಆಗಿದೆ. ಯಾಕಂದ್ರೆ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಕಾರ ಬ್ಯಾಲೆನ್ಸ್ ಇನ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಈಸ್ ರೈಟಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ಮೆಷಿನರಿ ಅಂತ ಹೇಳಿದ್ದಾರೆ. ಹಾಗೆ ವ್ಯಾಲ್ಯೂ ಆಫ್ ಮೆಷಿನರಿನ 4,60,000 ತಗೊಂಡಿದ್ದೀರಾ, 60,000 ಲೆಸ್ ಮಾಡಿ. ದೆನ್ ಫರ್ನಿಚರ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ 40,000 rupees ಆಗಿಂದಾಗಿ ತಗೊಳ್ಳಿ. ಇನ್ನು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ ವಿಲ್ ಪ್ರಾಫಿಟ್ ಲಾಸ್ ಕೊಂಡಿದೆ, ಅದು ಫುಲ್ ಎಲಿಮಿನೇಟ್ ಆಗಿದೆ. ಫುಲ್ ಎಲಿಮಿನೇಟ್ ಆದ್ಮೇಲೆ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ. ದೆನ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಟಾಕ್ ಡೇಟಾಸ್ ಇದೆ. ಸ್ಟಾಕ್ ಡೇಟಾಸ್ ಏನೋ ಅಡ್ಜಸ್ಟ್ಮೆಂಟ್ ಇದೆ ಅಂತ ನೋಡಿ, ಏನೋ ಅಡ್ಜಸ್ಟ್ಮೆಂಟ್ ಇಲ್ಲ. ಏನೋ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಆಗಿಂದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಸ್ಟಾಕ್ ಅಂಡ್ ಡೇಟಾ ಇಸ್ ಎ ಕರೆಂಟ್ ಅಸೆಟ್. ಹಾಗೆ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಡೇಟಾ ರೆಪ್ರೆಸೆಂಟ್ ಮಾಡಿರ್ತೀರಾ. ಸ್ಟಾಕ್ 7,40,000, ಡೇಟಾಸ್ 3,60,000. ಇನ್ನೇನಾದ್ರೂ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಇದೆ ನೋಡಿ, ಇನ್ನೇನು ಇಲ್ಲ. ಟೋಟಲ್ ಮಾಡಿ ಟೋಟಲ್ 18 lakh ಟ್ಯಾಲಿ ಆಗ್ತಾ ಇದೆ. ಸೊ ಇದು ಈ ಪ್ರಾಬ್ಲಮ್ ಸೊಲ್ಯೂಷನ್. ಥ್ಯಾಂಕ್ ಯು.